ನಿಮ್ ಮನೆಯಲ್ಲಿ ಈಗ ಅಂದ್ರೆ ಒಂದ್ ಕಡೆ ಎಲ್ರು ಕೂಡ ಒಟ್ಟಾಗಿದ್ದಾಗ ಎಲ್ಲಿ ಹೋಗ್ತೀರಿ ಏನು ಅಂತ ಹೇಳಿ, ನಿಮ್ ಮನೆಯಿಂದ ಎಲ್ಲರ ಒಟ್ಟಿಗೆ ಹೋಗುವಂತ ಪ್ಲೇಸ್ ಯಾವ್ದು? ನನ್ನ ಫ್ಯಾಮಿಲಿ ಜೊತೆ ಆಚೆ ಹೋಗಿ 3 ವರ್ಷ ಆಗ್ತಿದೆ. ಸೊ ಮುಂಚೆ ನಾವು ತುಂಬಾ ಟ್ರಿಪ್ಸ್ ಎಲ್ಲ ಮಾಡ್ತಾ ಇದ್ವಿ ನಮ್ಮ ಫ್ಯಾಮಿಲಿ ಜೊತೆ. ಬಟ್ ಒನ್ಸ್ ಐ ಗಾಟ್ ಇನ್ ಟು ದಿಸ್ ಫೀಲ್ಡ್, ಅವ್ರು ಎಲ್ಲಿ ಕರೆದ್ರೆ ನಂಗೆ ಹೋಗಕ್ ಟೈಮ್ ಆಗ್ತಿಲ್ಲ, ಆತರ ಇದೆ. ಅವ್ರಿಗೆ ಹೆಂಗಾಗಿದೆ ಅಂದ್ರೆ ನಾನ್ ಇಲ್ದೆ ಅವ್ರೆಲ್ಲೂ ಹೋಗಲ್ಲ ಅನ್ನಂಗಿತ್ತು ಮುಂಚೆ. ಇವಾಗ ನಾನು ಎಲ್ಲೂ ಹೋಗದೆ ನೀನ್ ಕಾಣಿಸ್ಕೊಳ್ಳೋದೇ ಇಲ್ಲ ಕಣ್ಣಿಗೆ, ಆತರ ಇರುತ್ತೆ. ಸೊ ಆತರ ಆಗ್ಬಿಟ್ಟಿದೆ ಲೈಫ್ ಸ್ಟೈಲ್. 2 ಗಂಟೆಗೆ ಮನೆಗೆ ಬರೋದು ಅಥವಾ ಬೆಳಗ್ಗೆ ಹೊರಡೋದು ಆತರ. ಸೊ ಲೈಫ್ ಸ್ಟೈಲ್ ಮನೆಯವ್ರ ಜೊತೆ ಆಚೆ ಹೋಗಿದಂದ್ರೆ ಟ್ರಿಪ್ಸ್ ತುಂಬಾ ಹೋಗ್ತಾ ಇದ್ವಿ. ಅದ್ ಬಿಟ್ಟು ಡಿನ್ನರ್ ಅಂದ್ರೆ ತುಂಬಾ ಆಚೆ ಹೋಗ್ತಾ ಇದ್ವಿ ಮುಂಚೆ. ಇವಾಗ ಅವ್ರ ಜೊತೆ ಹೋಗೋದೇ ಇಲ್ಲ. ಕಡಿಮೆ ಆಗಿದೆ. ಈಗ ಎಲ್ಲ ಈ ಬ್ಯಾಂಡ್ ಜೊತೆನೆ ಹೋಗ್ತಿರೋದು. ಈಗ ದುಡ್ಡು ಮಾಡೋದಾ? ದುಡ್ಡು ಮಾಡೋಕ್ಕಿಂತ ಟೈಮ್ ಇಲ್ಲ ಅಷ್ಟೇ. ಓಕೆ ಸುಪ್ರಭಾ, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈಗ ಈ ತರ ಹಾಡು ಹೇಳುವಾಗ ಆಗಿರ್ಬೋದು ಅಥವಾ ಈ ತರ ಲೈವ್ ಶೋಸ್ ಮಾಡುವಾಗ ಕೆಲವೊಂದಲ್ಲಿ ನಾವು ಆಗ್ಲೇ ಮಾತಾಡಿದ್ವಿ, ಅಂದ್ರೆ ಒಂದಷ್ಟು ಜನ ಹೇಳ್ತಾರೆ ಈ ತರಗಳಲ್ಲಿ ಏನು ನಿಮ್ಗೆ ಫ್ಯೂಚರ್ ಇಲ್ಲ, ಈ ತರ ಬೇಡಮ್ಮ, ಯಾಕೆ, ಏನು ಯಾವ್ದಾದ್ರು ಜಾಬ್ ಮಾಡು ಅಂತ ಹೇಳ್ತಾರೆ. ಆತರ ಏನಾದ್ರು ಹೇಳಿದ್ದಿದ್ಯಾ ಮನೆಯಲ್ಲಿ? ಮನೇಲಿ ಖಂಡಿತ ಎಲ್ಲರ ಮನೆಯಲ್ಲೂ ಅದಿದ್ದಿದೆ. ಫಸ್ಟ್ ಮ್ಯೂಸಿಕ್ ಫೀಲ್ಡ್ ಎಂಟರ್ ಆಗ್ತೀವಿ ಅಂದಾಗ ಅವ್ರಿಗೂ ಭಯ ಇವ್ನು ಹೇಳ್ದಂಗೆ ಅವ್ರಿಗೂ ಭಯ ಇರುತ್ತೆ. ಸೊ ಅದೇ ಮೊನ್ನೆನೂ ಅಮ್ಮ ನಮ್ ಶೋಗ್ ಬಂದಿದ್ರು, ತುಂಬಾ ಖುಷಿ ಪಟ್ರು. ಸೊ ಇವಾಗ ಮನೇಲಿ ಎಲ್ರಿಗೂ ಖುಷಿ ಇದೆ. ಅಂಡ್ ದೇ ನೋ ದಟ್ ಐ ಆಮ್ ಅರ್ನಿಂಗ್ ವೆಲ್ ಅಂತ. ಸೊ ದೇ ಆರ್ ಆಲ್ಸೋ ಹ್ಯಾಪಿ ನೌ. ಅಂಡ್ ಅವ್ರಿಗೂ ಎಷ್ಟೊಂದ್ ಜನ ಸಿಕ್ಕದವ್ರು, ಓ ಇದ್ ನಿಮ್ ಮಗಳೇನಾ, ನಾವ್ ನೋಡಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ಅವ್ರಿಗೂ ಸ್ವಲ್ಪ ಪ್ರೌಡ್ ಫೀಲಿಂಗ್ ಆಗತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಇವಾಗ ಎಲ್ರಿಗೂ ಸ್ಟಾರ್ಟಿಂಗ್ ಟ್ರಬಲ್ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಅಲ್ವಾ? ಆಮೇಲೆ ಜಾಯ್ನ್ ಆದ್ಮೇಲೆ ಮ್ಯೂಸಿಷಿಯನ್ಸ್ ಗೆ ಆರ್ಟಿಸ್ಟ್ ಗೆ ಸ್ಟಾರ್ಟಿಂಗ್ ಟ್ರಬಲ್ ತುಂಬಾ ಇರುತ್ತೆ. ಸೊ ಕನ್ನಡ ಮಾತ್ರ ಅಲ್ಲ ನಿಮ್ದೀಗ, ನೀವು ಕನ್ನಡ ಬೇಸ್ಡ್ ಬ್ಯಾಂಡ್ ಆದ್ರೂ ಕೂಡ ಅನೇಕ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಲ್ಲಿ ಹಾಡುಗಳನ್ನ ಹಾಡಿದ್ದೀರಿ. ಅದರಲ್ಲಿ ಸಾಕಷ್ಟು ಅಪ್ರಿಸಿಯೇಷನ್ ಬಂದಿದ್ದನ್ನು ಕೂಡ ನಾವು ನೋಡಿದ್ವಿ. ಸೊ ಅಂತಹ ಹಾಡುಗಳು ಯಾವ್ದು ತುಂಬಾ ಜನರಿಗೆ ಇಷ್ಟ ಆಗಿದೆ? ಓಕೆ, ತುಂಬಾ ಜನರಿಗೆ ಇಷ್ಟ ಆಗಿರೋದು ಅಂದ್ರೆ ನಾವು ಕನ್ನಡ ಜಾಸ್ತಿ ಮಾಡೋದ್ರಿಂದ ಅದೇ ತುಂಬಾ ಜನ ಕೇಳ್ತಾರೆ. ಸೊ ಹಾಗಂತ ನಾವು ಬರೀ ಕನ್ನಡಕ್ಕೆ ಸೀಮಿತವಾಗಿಲ್ಲ. ಸೊ ಬೇರೆ ಭಾಷೆಗಳು ಕೂಡ ಮಾಡಿದೀವಿ. ತಮಿಳ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಕೂಡ ಮಾಡ್ತೀವಿ. ಸೊ ಅದರಲ್ಲಿ ತಮಿಳ್ ಭಾಷೆದ್ದು ಒಂದು ಕಣ್ಮಣಿ ಅನ್ಬೋದು ಅಂತ ಒಂದು ಹಾಡಿತ್ತು, ಅದಕ್ಕೆ ತುಂಬಾ ಅಪ್ರಿಸಿಯೇಷನ್. ಹಾಗೂ ಹಿಂದಿ ಭಾಷೆಯಲ್ಲಿ ಜರಾ ಜರಾ ಅಂತ ಒಂದು ಹಾಡಿದೆ, ಅದಕ್ಕೂ ತುಂಬಾ ಚೆನ್ನಾಗಿ ಸಿಕ್ಕಿದೆ ರೆಸ್ಪಾನ್ಸ್. ಇವಾಗ ನಾವು ಕರ್ನಾಟಕದಲ್ಲಿದ್ದೀವಿ, ಖಂಡಿತವಾಗ್ಲೂ ಕನ್ನಡ ಮಾಡ್ತೀವಿ. ಸೊ ಅದೇ ತರ ಇವಾಗ ಬೇರೆ ಆರ್ಟಿಸ್ಟ್ಗಳು ಬೇರೆ ಸ್ಟೇಟ್ಸ್ ಇಂದ ಬರುವಂತಾಗ್ಲಿ, ಖಂಡಿತವಾಗ್ಲೂ ಇಂಡಿಯಾದಿಂದಾನೇ ನಾವೆಲ್ಲ ಭಾರತೀಯರೇ, ಅದ್ರ ಬಗ್ಗೆ ಅಲ್ಲ. ಇವಾಗ ಇಲ್ಲಿ ಬಂದ್ಮೇಲೆ ಅವ್ರಂತೂ ಎಫರ್ಟ್ಸ್ ಆಗ್ತಿಲ್ಲ ನಮ್ ಭಾಷೆ ಹಾಡುಗಳನ್ನ ಕಲ್ತು ನಮಗ್ ಉತ್ಸಾಹ ಪಡ್ಸಕ್ಕೆ. ಬಟ್ ಕೆಲವರು ಇದಾರೆ ಅಂತ ಆರ್ಟಿಸ್ಟ್ ಇದಾರೆ. ಇವಾಗ ನಮ್ ಬ್ಯಾಂಡ್ ಅಲ್ಲೇ ತಗೊಳ್ಳಿ ತರುಣ್ ಅಂತ, ಅವ್ನ್ ತಮಿಳ್ನಾಡು ಇಂದ. ಆದ್ರೆ ಕನ್ನಡ ಕಲ್ತು ನಮ್ ಜೊತೆ ಮಾತಾಡ್ತಾನೆ, ನಾವು ಅವನ್ನ ರೇಗಿಸ್ತೀವಿ ಖಂಡಿತವಾಗ್ಲು. ಆದ್ರೆ ಮಾತಾಡಕ್ ಟ್ರೈ ಮಾಡ್ತಾರಲ್ವಾ, ಸೊ ಅಂತ ಜನರು ನೋಡ್ರೆ ನಮಗ್ ಖುಷಿ ಆಗತ್ತೆ. ಟ್ರೈ ಮಾಡ್ಬೇಕು. ಇವಾಗ ನಾವು ಬೇರೆ ಸ್ಟೇಟ್ಸ್ ಹೋದ್ರೆ ವಿ ಟಾಕ್ ದೇರ್ ಲ್ಯಾಂಗ್ವೇಜ್, ಸೊ ನಾವು ಮಾತಾಡಕ್ ಕಲಿತೀವಿ. ಸೊ ಅದೇ ತರ ಇವಾಗ ನಮಗೆ ಬೇರೆ ಲ್ಯಾಂಗ್ವೇಜ್ ಹಾಡುಗಳನ್ನೂ ಮಾಡಿ ಬೇರೆ ಲ್ಯಾಂಗ್ವೇಜ್ ಜನರನ್ನು ಖುಷಿ ಪಡಿಸ್ಬೇಕು ಅಂತ ನಮ್ಮ ಇದು ಇಷ್ಟ, ನಮಗ್ ಇಷ್ಟ ಅಷ್ಟೇ. ನಮಗ್ ಖುಷಿ ಅದು. ಸೊ ಅದರಿಂದ ನಾವು ಬೇರೆ ಭಾಷೆಗಳನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಹಾಡು ಹರಟೆ ಮಾತು ಹೇಗ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಆರಂಭ ಆಗಿದೆ. ಬಟ್ ಈಗ ನನ್ ಕೇಳ್ಬೇಕಾಗಿರೋದು, ಇಷ್ಟೆಲ್ಲ ಒಂದು ಒಳ್ಳೆ ಬ್ಯಾಂಡ್ ಅನ್ನು ರೆಡಿ ಮಾಡಿದಿರಾ, ಎಲ್ಲರೂ ಒಟ್ಟಿಗೆ ಇದ್ದೀರಾ. ಪ್ರತೀಕ್, ನಿಮ್ಗೆ ನಿಮ್ ಲೈಫ್ ಅಲ್ಲಿ ಇವ್ರ ರೋಲ್ ಮಾಡೆಲ್ ಅಥವಾ ನನ್ಗೆ ಇವರ ಇನ್ಸ್ಪಿರೇಷನ್ ಅಥವಾ ನನ್ಗೆ ಇವ್ರ ಫೇವ್ರೆಟ್ ಆಕ್ಟರ್, ಆಕ್ಟ್ರೆಸ್, ಸಿಂಗರ್ ಅಂತ ಹೇಳಿದ್ರೆ ನಿಮ್ಗೆ ಯಾರು? ಓಕೆ, ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಸಿಂಗರ್ ಆಗಿ ಸೋನು ನಿಗಮ್ ಅವರು, ಬಿಟ್ರೆ ಫೀಮೇಲ್ ವೋಕಲ್ಸ್ ಅಲ್ಲಿ ಶ್ರೇಯಾ ಘೋಷಾಲ್ ಅವರು. ಓಕೆ, ಅವ್ರ ಜೊತೆ ಏನಾದ್ರು ಡಿನ್ನರ್ ಹೋಗ್ಬೇಕು ಆತರ ಏನಾದ್ರು ಇದೆಯಾ? ಡಿನ್ನರ್ ಅಂತ ಇಲ್ಲ, ಒಂದು ಸ್ಟೇಜ್ ಅಲ್ಲಿ ಅವಕಾಶ ಸಿಕ್ಕಿದ್ರೆ ಸಾಕು. ಓಕೆ, ಆತರ ಒಂದು ಕನ್ಸಿದೆ ಇದೆ. ಸೊ ಆದಷ್ಟು ಬೇಗ ಈಡೇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸರ್ ನಿಮ್ಗೆ? ಹರಿಹರನ್ ಅವರು. ಓಕೆ, ಎನಿ ಟೈಮ್. ಹಾಗೇನೆ ಫೀಮೇಲ್ ವೋಕಲ್ಸ್ ಅಂತ ಬಂದ್ರೆ ಶ್ರೇಯಾ ಘೋಷಾಲ್ ಮೇಡಮ್ ಆಬ್ವಿಯಸ್ಲಿ, ಅಂಡ್ ಚಿತ್ರಾ ಮೇಡಮ್ ಸ್ವಲ್ಪ ಸೋಲ್ಫುಲ್ ಸಿಂಗಿಂಗ್ ಅಂತ ಕರಿಬಹುದು. ಸೊ ಚಿತ್ರಾ ಮೇಡಮ್. ಸೊ ನನ್ಗೆ ಇವತ್ತಿಗೂ ಆಸೆ ಇರೋದಂದ್ರೆ ಚಿತ್ರಾ ಮೇಡಮ್ ಜೊತೆ ಒಂದ್ಸತಿ ಸ್ಟೇಜ್ ಶೇರ್ ಮಾಡ್ಕೋಬೇಕಂತ ತುಂಬಾ ಆಸೆ ಇದೆ. ಎಸ್, ನಿಮ್ಗೂ ಆಲ್ ದಿ ವೆರಿ ಬೆಸ್ಟ್ ಸರ್. ಆಗ್ಲಿ ಆ ಕನಸುಗಳು ಆ ಆಸೆಗಳೆಲ್ಲ ಈಡೇರ್ಲಿ ಅಂತ ಹೇಳಿ. ಇವರಿಗೆ ಮ್ಯೂಸಿಕ್ ಕಂಪೋಸರ್ ಅಂತ ಬಂದ್ರೆ ಇಳಯರಾಜಾ ಸರ್, ಆಫ್ ಕೋರ್ಸ್. ಓಕೆ, ಇಳಯರಾಜಾ ಸರ್. ದೆನ್ ಡ್ರಮ್ಮರ್ ಅಂತ ಬಂದ್ರೆ ಶಿವಮಣಿ ಸರ್. ಸೊ like 3 years back I got opportunity to just play with him. So that was the first time I met him in the Chennai. So that was a very special moment that I can say. Experience ಹೇಗಿತ್ತು? Oh, that time I was so nervous. You were just next to me. You was telling me to play that note, and I tried playing. That was very new to me. I tried playing. I did my best. ಏನ್ ಹೇಳಿದ್ರೆ ಅಪ್ರಿಸಿಯೇಷನ್ ಮಾಡಿದ್ರೆ? It was like shabash. Okay, thank you.
So that. ನಿಮ್ಗೆ ಯಾರು ಫೇವ್ರೇಟ್, ಅಥವಾ ನನಗೆ ತುಂಬಾ ನನ್ನ ಜೀವನದಲ್ಲಿ ಇನ್ಸ್ಪೈರ್ ಆಗಿದವರು ಇವರು ಅಂತ ಹೇಳಿದ್ರೆ ಯಾರು, ಅಥವಾ ಇವ್ರ ಜೊತೆ ನಾನು ಒಂದು ಸ್ಟೇಜ್ ಶೋ ಮಾಡಬೇಕು ಅಂತ ಇದ್ರೆ ಯಾರು? ಓಕೆ, ನನಗೆ ಮೋಸ್ಟ್ ಫೇವ್ರೇಟ್ ಅಂಡ್ ಇಂಪಾರ್ಟೆಂಟ್ ಅಂತ ಹೇಳಕಂದ್ರೆ SPB ಅವರೇನೆ. ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡ್ಂಟ್ ಅಟೆಂಡ್ ಒನ್ ಆಫ್ ಹಿಸ್ ಲೈವ್ ಶೋಸ್ ಆಲ್ಸೋ. ಇವಾಗ ಇದ್ದಿದ್ರೆ ಖಂಡಿತವಾಗ್ಲೂ ಎಲ್ಲಾ ಲೈವ್ ಶೋಸ್ ಹೋಗ್ತಿದ್ದೆ ನಾನು, ಅಂಡ್ ಒಂದು ಹೋಗಕ್ಕಾಗಿಲ್ಲ. ಸೊ ದಟ್ಸ್ ಒನ್ ಸ್ಯಾಡ್ ಪಾರ್ಟ್ ಫಾರ್ ಮಿ. ಬಟ್ ಅವರಷ್ಟು ನನಗೆ ಸಿಂಗಿಂಗ್ ಅಲ್ಲಿ ಫೀಲ್ ಕೊಡುವಂತವ್ರು, ಐ ಮೀನ್ obviously ಶ್ರೇಯಾ ಘೋಷಾಲ್ ಮ್ಯಾಮ್ ಖಂಡಿತವಾಗ್ಲು. ಅಂಡ್ ಇಡೀ ಟೀಮ್ಗೆ ಶಿ ಇಸ್ ಅ ಕಾಮನ್ ಟೀಮ್ ಅನ್ನೋದಕ್ಕಿಂತ ಇಟ್ಸ್ ಕಾಮನ್ ಥಿಂಗ್ ಫಾರ್ ಎವ್ರಿ ಒನ್. ಸೊ ಶಿ ಇಸ್ ವಂಡರ್ಫುಲ್. ಅಂಡ್ ನನಗೆ ಮುಂಚೆ ಚಿಕ್ಕ ವಯಸ್ಸಿಂದ ನಮ್ಮ ಮನೆಯಲ್ಲಿ ಹಾಡುಗಳು ಕೇಳ್ತಾ ಇದೆ ಅಂದ್ರೆ ಎಲ್ಲ ರೆಟ್ರೋ ಸಾಂಗ್ಸ್ ಆಬ್ವಿಯಸ್ಲಿ. ಸೊ ನನಗೆ ಆ ಫೀಲ್ ಅಂತ ಗೊತ್ತಾಗಿದ್ದೇನೆ. ಇವನ್ ಅ ಜನರಲ್ ಪರ್ಸನ್, ನಾರ್ಮಲ್ ಪರ್ಸನ್, ಫುಲ್ ಮ್ಯೂಸಿಷಿಯನ್ ಆಗದೆ ಇರ್ಬೋದು, ಇವನ್ ದೇ ಕ್ಯಾನ್ ರೆಕಗ್ನೈಸ್ ದ ಫೀಲ್ ಇನ್ ದ ಸಾಂಗ್ ಇನ್ ಹಿಸ್ ವಾಯ್ಸ್. ಸೊ ಅಡೋ ಸಾಂಗ್ ಆದ್ರೆ ಹೀಲ್ ಮೇಕ್ ಯು ಕ್ರೈ ಫಾರ್ ಶ್ಯೂರ್. ಹ್ಯಾಪಿ ಸಾಂಗ್ ಅಂದ್ರೆ ನಿಮಗೆ ಏನೇ ಬೇಜಾರಲ್ಲಿ ಹೀಲ್ ಮೇಕ್ ಯು ಹ್ಯಾಪಿ ಸಾಂಗ್. ಸೊ ದಟ್ಸ್ ವೈ ಅವ್ರು ನನಗೆ ತುಂಬಾ ಇಷ್ಟ, SPB ಅವರು. ಸೊ ಒಂದಾದ್ರೂ ಅಟ್ಲೀಸ್ಟ್ ಲೈವ್ ಶೋ ನಾನು ಅಟೆಂಡ್ ಮಾಡ್ಬೇಕಿತ್ತು ಅನ್ನೋ ಬೇಜಾರಿದೆ ನಿಮ್ಗೆ? ಖಂಡಿತವಾಗ್ಲೂ ಇದೆ, ಇವತ್ತಿನ ತನಕನೂ ಇದೆ ಅದು. ಬಟ್ ಅನ್ಫಾರ್ಚುನೇಟ್ಲಿ ದೇರ್ ಇಸ್ ನೋ ಮೋರ್ ಅ ಚಾನ್ಸ್ ಫಾರ್ ದಟ್. ಬಟ್ ಯಾ, ಮಾಡಿರ್ಬೇಕು ಅಂತ ಅನ್ಸುತ್ತೆ ಎವ್ರಿ ಟೈಮ್. ಇನ್ನು ಸುಪ್ರಭಾ ನಿಮ್ಗೆ? ನನಗೆ ಎಲ್ರು ಹೇಳಾಯ್ತು. ಫಸ್ಟ್ ಇರೋದು ಶ್ರೇಯಾ ಘೋಷಾಲ್ ಮ್ಯಾಮ್, ಆಮೇಲೆ ಜಾನಕಿ ಅಮ್ಮ, ಆಮೇಲೆ ವಾಣಿ ಅಮ್ಮ, ಅವರೆಲ್ಲ ಫಸ್ಟ್ ಅಲ್ಲೇ ಬರ್ತಾರೆ. ಸೊ ಇವಾಗ ಕರೆಂಟ್ ಫೇವ್ರೇಟ್ ಅಂದ್ರೆ ಆಬ್ವಿಯಸ್ಲಿ ಶ್ರೇಯಾ ಘೋಷಾಲ್ ಮ್ಯಾಮ್ ಇರೋದು. ಮೇಲ್ ಸಿಂಗರ್ಸ್ ಅಲ್ಲೂ ವಿಜಯ್ ಪ್ರಕಾಶ್ ಸರ್ ಇರ್ಬೋದು, ಶಂಕರ್ ಮಹಾದೇವನ್ ಸರ್ ಇರ್ಬೋದು, ಸೋನು ನಿಗಮ್ ಅವ್ರು ಹೇಳಿದ್ರು. ಸೊ ಎಷ್ಟೊಂದು ಸಿಂಗರ್ಸ್ ಇದ್ದಾರೆ, ನಮ್ಗೆ ಫೇವ್ರೇಟ್ ಅಂತ ಪಿಕ್ ಮಾಡೋದು ತುಂಬಾ ಕಷ್ಟ. ಎಲ್ರು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು. ಆಸ್ ಅ ಸಿಂಗರ್ ಎಲ್ಲರಿಂದನೂ ಕಲಿಯೋದಿರತ್ತೆ, ಎಲ್ರು ಇನ್ಸ್ಪಿರೇಷನ್. ಓಕೆ, ಆಕ್ಟರ್ ಆಕ್ಟ್ರೆಸ್ ಯಾರಾದ್ರೂ ಇನ್ಸ್ಪಿರೇಷನ್ ಇರೋರು ಸ್ವಲ್ಪ ಕಮ್ಮಿನೇ. ಸೊ ಆತರ ಅಷ್ಟೇನಿಲ್ಲ, ಯಾರು ಇಲ್ಲ. ಜಯಜೀವನ್ ಆಲ್ಮೋಸ್ಟ್ 300 ಅಬೌವ್ ಶೋಸ್ ಗಳನ್ನ ಮಾಡಿದ್ದೀರಾ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀರಾ, ಸಾಕಷ್ಟು ವ್ಯೂಸ್ ಕೂಡ ಇದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ಈ ಶೋಸ್ ಗಳನ್ನ ಹೇಗೆ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ರಿ? ಸ್ಟಾರ್ಟಿಂಗ್ ಇಂದ ಯಾವಾಗ ಪ್ಲಾನ್ ಮಾಡ್ಕೊಂಡ್ ಬಂದ್ವಿ? ಲೈವ್ ಶೋಸ್ ಮಾಡ್ಬೇಕು ಅಂತ ಯಾವಾಗ ಅನ್ಸಿದ್ ನಿಮ್ಗೆ? ಲೈವ್ ಶೋಸ್ ಮಾಡ್ಬೇಕಂತ ತುಂಬಾ ದಿವಸದಿಂದ ಅನ್ಸಿದೆ. ಲೈಕ್ ನಾನು ಹೇಳ್ತಿದ್ದೆಲ್ಲ, ನಾನು ಒಬ್ನೇ ನೋಡಿಸ್ತಿದ್ದೆ ಅಂತ. ಬಟ್ ಬೇರೆ ಟೀಮ್ಗಳು ಪರ್ಫಾರ್ಮ್ ಮಾಡೋದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡೋದಾಗಿರ್ಲಿ, ಅಥವಾ ಬೇರೆ ಪರ್ಫಾರ್ಮೆನ್ಸ್ ಗಳು ನಾನು ಹೋಗಿರೋದು ಅವಾಗಿಂದಾನೇ ಅನ್ಸ್ತಾ ಇತ್ತು ನಾವು ಒಂದು ಸ್ಟೇಜ್ ಶೋ ಕೊಡ್ಬೇಕು ಅಂತ. ಸೊ ಕಾಲೇಜ್ ಅಲ್ಲಿ ಒಂದಷ್ಟು, ನಾನು ಅಲ್ಲೂ ಅಷ್ಟೇ ಟೀಮ್ ನ ನಾನು ಒಟ್ಟು ಸೇರಿಸಿ ಅಲ್ಲೂ ಒಂದಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ವಿ ಕಾಲೇಜ್ ಅಲ್ಲಿ VIT ಅಲ್ಲಿ. ಸೊ ಅದ ನಂತರ ಇಲ್ಲಿ ಬಂದ್ಮೇಲೆ ಹಿಂಗೆ ಒಂದು ಟೀಮ್ ಫಾರ್ಮ್ ಮಾಡ್ಕೊಂಡು ಹಿಂಗ್ ನಾವು ಶೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವ ಏಜ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಮಾಡಿದ್ಯಾ ಅವಾಗ? ಲೈವ್ ಶೋಸ್ ಬಗ್ಗೆ ಕೇಳ್ತಾ ಇದ್ರ? ನಾರ್ಮಲ್ ಆಗಿ. ಸೊ ಕೀಬೋರ್ಡ್ ಬಂದು ನನ್ಗೆ ನಾ ಹೇಳಿದ ಸೆಲ್ಫ್ ಲರ್ನ್. ಸೊ ನನ್ ಕಸಿನ್ ಯಾರೋ ಹತ್ರ ನನ್ಗೆ ಜ್ಞಾಪಕನೂ ಇಲ್ಲ ಹೆಂಗ್ ಬಂತು ಅಂತ. ಸೊ ನಾನು ಮೇ ಬಿ ಒಂದು ಫಸ್ಟ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕೀಬೋರ್ಡ್ ಯಾರ್ದೋ ಸುಮ್ನೆ ಹಂಗ್ ನುಡಿಸ್ತಾ ಹಂಗೆ ಕಲ್ತಿದ್ದಾಯ್ತು. ಆಮೇಲೆ ಸ್ಕೂಲ್ ಅಲ್ಲಿ ಇರುವಾಗ ಆನ್ಯುವಲ್ ಡೇ ಅದೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ಅಲ್ಲಿ ಮ್ಯೂಸಿಕ್ ಸರ್ ಇದ್ದವರು ಸ್ಕೂಲಲ್ಲಿ, ಅವ್ರ ಮೂಲಕ ಒಂದಷ್ಟು ಕಲ್ತ್ಕೊಂಡು, ಸೊ ಹಂಗೆ ಒಬ್ಬೊಬ್ರ ಹತ್ರದಿಂದ ಒಂದೊಂಚೂರು ಕಲ್ತ್ಕೊಂಡು ಆಮೇಲೆ ನಾನು ಪ್ರಾಕ್ಟೀಸ್ ಮಾಡ್ಕೊಂತ ಇವಾಗ ಕೀಬೋರ್ಡ್ ಆಲ್ಮೋಸ್ಟ್ ಒಂದು 8 years ಇಂದ ನುಡಿಸ್ತಾ ಇದ್ದೀನಿ. ಗಿಟಾರ್ ನಾನು ಕಲಿಯಕ್ ಸ್ಟಾರ್ಟ್ ಮಾಡಿ ಒಂದು 1.5 year 2 years ಹತ್ರ ಆಯ್ತು ಅನ್ಸುತ್ತೆ ಅಷ್ಟೇ. ಸೊ ಗಿಟಾರು ಇವಾಗ ನಮ್ಮ ಗಣೇಶ್ ಸರ್ ಇಂದ ಸ್ವಲ್ಪ ಹಂಗೆ ಇನ್ಪುಟ್ಸ್ ತಗೊಂತಾ ಇದ್ದೀನಿ. ಸೊ ಆತರ ಒಬ್ಬೊಬ್ರ ಹತ್ರ ಇಂದ ಒಂದೊಂದು ಹಂಗೆ ಕಲ್ತ್ಕೊಂಡು ಇದ್ ಮಾಡ್ತಾ ಇರೋದು. ಲೈವ್ ಶೋಸ್ ಅಂತ ಬಂದಾಗ ಇವಾಗ 3-4 years ಇಂದ ಪರ್ಫಾರ್ಮ್ ಮಾಡ್ತಾ ಇದೀವಿ. ಇಡೀ ಕರ್ನಾಟಕ ಮಾತ್ರನಾ ಅಥವಾ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಏನಾದ್ರು? ಸದ್ಯಕ್ಕೆ ಕನ್ನಡ ಮೇಜರ್ ಬ್ಯಾಂಡ್ ಆಗಿರೋದ್ರಿಂದ ನಮ್ದು ಕರ್ನಾಟಕದಲ್ಲಿ ಜಾಸ್ತಿ ಮಾಡಿದೀವಿ. ಇನ್ನೊಂದು ಟ್ರಾವೆಲ್ ನಮ್ಗೆ ಏನಾಗುತ್ತೆ ಅಂದ್ರೆ ಔಟ್ ಆಫ್ ಕರ್ನಾಟಕ ಮಾಡೋಕ್ ನಮ್ಗೆ ಓಕೆ, ಬಟ್ ದ ಥಿಂಗ್ ಇಸ್ ದಟ್ ನಮ್ದು ಕನ್ನಡ ಜಾಸ್ತಿ ಇರೋದ್ರಿಂದ ಅಲ್ಲಿ ಹೋದ್ಮೇಲೆ ನಾವು ಹಿಂದಿ ಅಥವಾ ಬೇರೆ ಸಾಂಗ್ಸ್ ಅವ್ರು ಕೇಳ್ತಾರೆ, ನಮ್ಗೆ ಅವ್ರಿಗೆ ಬೇಕಾಗಿರೋ ಸಾಂಗ್ಸ್ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇವಾಗ ಕನ್ನಡ ಇಲ್ಲಿ ನೀವು ರಿಕ್ವೆಸ್ಟ್ ಬಗ್ಗೆ ಕೇಳಿದ್ರಲ್ಲ, ನಮ್ಗೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಮೂಲೆಯಲ್ಲಿ ಹಾಡ್ ಕೇಳಿರ್ತೀವಿ. ಸೊ ಕೇಳಿದ ತಕ್ಷಣ ನಾವು ರಿಕ್ವೆಸ್ಟ್ ತಗೊಂಡ್ ಮಾಡಕ್ ಒಂದು ಸಾಧ್ಯತೆ ಇದೆ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರ ಕೆಲವೊಂದು ಹಾಡುಗಳು ಅವ್ರು ಕೇಳೋದ್ ನಮಗ್ ಗೊತ್ತಿರಲ್ಲ, ಅಥವಾ ಅವ್ರು ಕೊಟ್ರೆ ಒಂದ್ ಲಿಸ್ಟ್, ಅದನ್ನ ನಾವು ಇಡೀ ವೀಕ್ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಕ್ ಮಾಡಕ್ಕೂ ಪಾಸಿಬಿಲಿಟಿ ನಮಗ್ ಇಮಿಡಿಯೇಟ್ಲಿ ಆಗೋದಿಲ್ಲ. ಅದೇ ಕನ್ನಡ ಆಗಿದ್ರೆ ನಮ್ಗೆ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಒಂದ್ ವಾರದಲ್ಲಿ 5-6 ಶೋನು ಜೊತೆಗೆ ಮಾಡ್ತೀವಿ ನಾವು. ಕನ್ನಡ ಆಗಿರ್ಲಿ, ಒಂಚೂರು ಮಧ್ಯದಲ್ಲಿ ಮಿಕ್ಸ್ ಮಾಡ್ಬೇಕಂದ್ರೆ ಬೇರೆ ಲ್ಯಾಂಗ್ವೇಜಸ್ ಖಂಡಿತವಾಗ್ಲು ಮಲ್ಟಿಲಿಂಗ್ವಲ್ ಶೋಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ಬೋದು. ಬಟ್ ಬೇರೆ ಇದ್ರಲ್ಲಿ ಬರೀ ಕರ್ನಾಟಕದಲ್ಲಿ ಸದ್ಯಕ್ಕೆ ಕೊಡ್ತಾ ಇದೀವಿ. ಬಟ್ ವಿ ಆರ್ ಏಮಿಂಗ್
ಫಾರ್ ಅದರ್ ಸ್ಟೇಟ್ಸ್ ಆಲ್ಸೋ ಬೈ ಎಂಡ್ ಆಫ್ ದ ಇಯರ್ ಅಟ್ ಲೀಸ್ಟ್ ನಾವು ಮಾಡ್ಬೇಕಂತ ಏಮ್ ಇದೆ ನಮ್ದು. ಓಕೆ, ಸೊ ಈಗ ಈ ತರ ನೀವು ಅಂದ್ರೆ ಬೇರೆ ಬೇರೆ ಕಡೆ ಹೋಗುವಾಗ ತುಂಬಾ ಖುಷಿ ಕೊಟ್ಟಂತಹ ಲೈವ್ ಶೋಗಳಲ್ಲಿ ಅಂದ್ರೆ ಈ ಒಂದು ಕಡೆ ಅಂದ್ರೆ ಈಗ ಮೊನ್ನೆದೊಂದು ಹೇಳಿದ್ರಿ ನೀವು, ಅದನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಡಿಸ್ಟ್ರಿಕ್ಟಿಗೆ ಹೋದಾಗ ಇಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ಇಲ್ಲಿ ತುಂಬಾ ಚೆನ್ನಾಗಾಯ್ತು ಅನ್ನುವಂಥದ್ದು? ಓಕೆ, ಆ ಲೆಕ್ಕಕ್ಕೆ ತಗೊಂಡ್ರೆ ನಮ್ದು ಫಸ್ಟ್ ಕಾಲೇಜ್ ಚಿತ್ರದುರ್ಗ ಅಲ್ಲಿ ಮೆಡಿಕಲ್ ಕಾಲೇಜ್, ಒಂದು ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜ್ ಅನ್ಸುತ್ತೆ. ಸೊ ಅದು ನಮ್ ಫಸ್ಟ್ ಕಾಲೇಜ್ ಶೋ ಆಗಿತ್ತು. ಸೊ ಆ ಶೋ ಅಲ್ಲಿ ನಮಗ್ ಸಿಕ್ಕಿದಷ್ಟು ರೆಸ್ಪಾನ್ಸ್ ನಮಗೆ ಅದಕ್ ಮುಂಚೆ ಸಿಕ್ಕಿರ್ಲಿಲ್ಲ. ಸೊ ಇದು ಒಂದು 2 years ಆಗಿರ್ಬೋದು, 2 years ಮುಂಚೆ. ಸೊ ಆ ತರ ಇತ್ತು. ಆಮೇಲೆ ಇತ್ತೀಚೆಗೆ ಕಿಮ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ವಿ ಇಡೀ ಟೀಮ್ ಜೊತೆ, ಅಲ್ಲೂ ತುಂಬಾ ಚೆನ್ನಾಗಿತ್ತು ನಮ್ಗೆ, ಕಿಮ್ಸ್ ಇಲ್ಲ ಬೆಂಗಳೂರಲ್ಲಿ. ಸೊ ಅಂತ ಎಷ್ಟೊಂದು ಕಾಲೇಜ್ ಶೋಸ್ ಅಲ್ಲಿ ಪ್ಲಸ್ ಡಿಸ್ಟ್ರಿಕ್ಟ್ ಶೋ ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾಡಿದ್ರಲ್ಲೂ ಇದೆ. ಅಂಡ್ ಇನ್ನೊಂದು ದೊಡ್ಡ ಶೋನ ಮಾಡಿದಂದ್ರೆ ಕಿತ್ತೂರು ಉತ್ಸವದಲ್ಲಿ ಮಾಡಿದ್ವಿ. ಸೊ ಆ ಶೋಗೆ ನಮ್ಮ ತರುಣ್ ಅವ್ರದ್ದು ಫಸ್ಟ್ ಶೋ ಆಗಿತ್ತು ನಮ್ ಜೊತೆ. ಸೊ ಅವ್ರಿಗೆ ನಾನು ಲಿಸ್ಟ್ ಕಳಿಸಿದಾಗ ಎಷ್ಟೊಂದ್ ಸಾಂಗ್ಸ್ ಗೊತ್ತೇ ಇರ್ಲಿಲ್ಲ. 2 ದಿವಸ ಹಿಂದೆ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಮಾಡಿದ್ದಾಯ್ತು. ಅಲ್ಲಿ ಒಂದು 4,000 ಜನ ಇದ್ರು ಅಲ್ಲಿ. ಸೊ ಅಲ್ಲಿ ಒಂದು ದಟ್ ವಾಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆತರ. ಓಕೆ, ಈಗ ಎಲ್ಲ ಕಡೆ ರೆಕಗ್ನೈಸ್ ಮಾಡೋದು ಅಥವಾ ಫೋಟೋಗಳು ಸೆಲ್ಫಿ ತಗೊಳ್ತಾ ಇರೋದು ಅಥವಾ ಇಷ್ಟು ವ್ಯೂಸ್ ಆಗಿದೆಯಲ್ಲ, ಸೊ ಎಲ್ಲ ಕಡೆ ರೆಕಗ್ನೈಸ್ ಮಾಡ್ತಾರಾ? ಟೀಮ್ಗಳನ್ನ ಕರೆಯೋದು ಹೇಗೆ? ಖಂಡಿತವಾಗ್ಲೂ ಮಾಡ್ತಾರೆ. ಅಂಡ್ ಅದು ನಾವು ಜನಕ್ಕೆ ಕಷ್ಟ ಕೊಟ್ಟಿದೀವಿ ಸ್ಟೆಕ್ಯಾಟೋ ಕೆಫೆ ಅಂತ ಇಟ್ಟು. ಸೊ ಹೇಳಕ್ ಸ್ವಲ್ಪ ಕಷ್ಟ ಪಟ್ಟಿದ್ದೀರಾ? ಕಾಲ್ ಮಾಡಿದಾಗ್ಲೂ ಪಾಪ ಎಲ್ಲರೂ ಮುಜುಗರ ಪಟ್ಕೊಂಡು ಹಂಗೆ ಎಸ್ ಸರ್ ಸ್ಟೆಕ್ಯಾಟೋ ಕೆಫೆ ಇಂದ ಮಾತಾಡ್ತಿದೀವಿ ಹೇಳಿ ಅಂತ ಹೇಳ್ತೀವಿ. ಮೀಟ್ ಮಾಡಿದಾಗ್ಲೂ ಅಷ್ಟೇ, ನೀವು ಟೀಮ್ ಇದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಕೇಳ, ಯಾಕಂದ್ರೆ ಅವ್ರಿಗೂ ಹೇಳಕ್ ಅವ್ರಿಗೆ ಬಾಯಿಗೆ ಬರೋದಿಲ್ಲ ಅಂತ. ಅವ್ರು ಎಲ್ಲಿ ತಪ್ಪಾಗಿ ಹೇಳ್ತಾರೋ ಅಂತ ಕೆಲವ್ರು ಹೇಳೋದಿಲ್ಲ, ಕೆಲವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ಯಾರನ್ನು ಬ್ಲೇಮ್ ಮಾಡಕ್ಕಾಗಲ್ಲ. ನಾವು ನೀವು ಕಷ್ಟ ಇದೆ, ಹೌದು, ನೀವು ಕಷ್ಟಪಟ್ಟೆ ಅಂತ ಒಂದು ಹೆಸರು ಇಟ್ಟಿದ್ದೀರಾ, ಏನು ಮಾಡಕ್ಕಾಗಲ್ಲ. ಸೊ ಅದರಿಂದ ಅವ್ರಿಗೆ ಬಂದ್ ಹೇಳುವಾಗ್ಲೇ ನಾವೇ ಒಂದ್ಸರಿ ನಾವೇ ಹೆಸರು ಹೇಳ್ಬಿಡ್ತೀವಿ, ಸೊ ಅವ್ರಿಗೂ ಗೊತ್ತಾಗತ್ತೆ ಅನ್ನಂಗೆ ಆಗ್ತಾರೆ. ಬಟ್ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.